ಅಣ್ಣ ನೀನ್ ನನ್ನ ಮಗಳನ್ನ ಎಲ್ಲಾದ್ರೂ ನೋಡ್ದೇನಪ್ಪ? ಅದೇ ಯಾವಾಗ್ಲೂ ಐಸ್ ಕ್ರೀಮ್ ತಿನ್ನಕ್ ಬರ್ತಾಳಲ್ಲ ಸ್ವೀಟಿ, ಪಾವನಿ ಅವಳು. ಈ ಹುಡುಗಿ ಇಲ್ಲ, ಇವ್ರು ತುಂಬಾ ದಿವಸದಿಂದ ಬಂದೇ ಇಲ್ಲ. ನೀವು ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, ಕೊಡಿ ಇಲ್ಲಿ. ಅಯ್ಯೋ, ಬಾಗಿಲು ತೆಗೀರಿ ಆಂಟಿ. ಅಯ್ಯೋ ಏನಾಯ್ತಪ್ಪ? ಆಂಟಿ, ನಾನು ಪಾವನಿಯವ್ರ ಅಣ್ಣ. ಆಂಟಿ, ಪಾವನಿ ಏನಾದ್ರು ಇಲ್ಲಿ ಬಂದಿದ್ಲಾ? ಇಲ್ಲಪ್ಪ. ಆಂಟಿ, ನೀವು ಒಂದ್ಸರಿ ರಚಿತಾರ ಕೇಳಿ ನೋಡಿ, ಪಾವನಿ ಅವಳಿಗೆ ಫೋನ್ ಮಾಡಿದ್ಲಾ ಅಂತ. ರುಚಿ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾಳೆ, ವೀಕೆಂಡ್ ಅಲ್ವಾ? ಓಕೆ ಆಂಟಿ. ಆಂಟಿ, ಆದ್ರೂ ಒಂದ್ಸರಿ ರಚಿತಾ ಫೋನ್ ಮಾಡಿ ಕೇಳಿ, ಅವಳೇನಾದ್ರೂ ಪಾವನಿ ಹತ್ರ ಮಾತಾಡಿದ್ರೆ ನೀವು ನನಗೆ ಫೋನ್ ಮಾಡಿ ತಿಳಿಸಿ, ಆಯ್ತಾ ಪ್ಲೀಸ್? ಸರಿನಪ್ಪ, ಖಂಡಿತ ಫೋನ್ ಮಾಡಿ ಹೇಳ್ತೀನಿ. ದಿನೇಶಣ್ಣ, ಪಾವನಿನೆಲ್ಲಾದ್ರೂ ನೋಡ್ದಾ? ಇಲ್ಲ, ಯಾಕೆ ಏನಾಯ್ತು? ಅವಳೆಲ್ಲಾದ್ರೂ ಕಾಣಿಸಿದ್ರೆ ಮನೆಗೆ ಫೋನ್ ಮಾಡಿ ಹೇಳು ಪ್ಲೀಸ್. ಸರಿ ನಡಿ. ಇಲ್ವಾ? ಅವಳೇನಾದ್ರೂ ಫೋನ್ ಮಾಡಿದ್ರೆ ಪ್ಲೀಸ್ ಲೆಟ್ ಮೀ ನೋ. ನೋ, ಐ ವೋಂಟ್ ಕಾಲ್ ಬ್ಯಾಕ್. ಅವ್ರ ಮೀಟಿಂಗ್ ಮುಗಿಯಕ್ಕೆ 5 ನಿಮಿಷ ಆಗುತ್ತೋ 10 ನಿಮಿಷ ಆಗುತ್ತೋ ಇಲ್ಲ ಅರ್ಧ ಗಂಟೆ. ನಾನು ವೇಟ್ ಮಾಡ್ತೀನಿ. ಐ ಆಮ್ ಹೋಲ್ಡಿಂಗ್. ನೀರು ಕುಡೀರಿ ಅಮ್ಮ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲಿಲ್ಸಿ, ಸ್ವೀಟಿ ಯಾವಾಗ್ಲೂ ಈ ಗಾರ್ಡನ್ಗೆ ಬರ್ತಿರ್ತಾಳೆ. ಸ್ವೀಟಿ, ಸ್ವೀಟಿ, ಪಾವನಿ, ಪಾವನಿ, ಸ್ವೀಟಿ. ಇಲ್ಲ, ಅವಳಿಲ್ಲ. ಪಾವನಿ, ಬೇರೆಲ್ಲಾದ್ರೂ ಹುಡ್ಕೋಣ ಬನ್ನಿ. ಪಾವನಿ, ಬೇಗ ಬನ್ನಿ, ಬೇಗ ಬನ್ನಿ. ಅನುಪಮ, ನಾನ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ. ನೀನ್ ಅವಳನ್ನ 16 ವರ್ಷ ನೋಡ್ಕೊಂಡೆ, ನಾನು ಅವಳನ್ನ 16 ದಿನ ಕೂಡ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ. ಅವಳು ಎಲ್ಲದನ್ನು ಬಿಟ್ಟು ನನ್ನ ಹತ್ರ ಬಂದಿದ್ಲು ನನಗೋಸ್ಕರ. ಅವಳು ದುಃಖದಲ್ಲಿದ್ಲು, ಡಿಪ್ರೆಸ್ಡ್ ಆಗಿದ್ಲು, ನೋವಲ್ಲಿದ್ಲು. ನನಗೆ ಯಾವುದು ಕಾಣಿಸ್ಲಿಲ್ಲ. ಅವಳು ಕೋಪ ಮಾಡ್ಕೊಂಡಿದ್ಲು, ಅವಳ ಕೋಪ ನನಗೆ ಕಾಣಿಸ್ತು. ಆದ್ರೆ ಆ ಕೋಪದ ಹಿಂದೆ ಅವಳು ಬಚ್ಚಿಟ್ಕೊಂಡಿದ್ದ ಅವಳ ನೋವು ನನಗೆ ಕಾಣಿಸ್ಲಿಲ್ಲ. ತಪ್ಪು ನಿಮ್ದೆಷ್ಟಿದೆಯೋ ಅಷ್ಟೇ ನಂದು ಇದೆ. ನಾವಿಬ್ರು ನಮ್ಮ ತೊಂದರೆಗಳಲ್ಲೇ ಸಿಕ್ಕಾಕೊಂಡು ಇದನ್ನ ಮರ್ತೇ ಬಿಟ್ಟಿದ್ವಿ. ನಮ್ಮ ಜಗಳದಿಂದ ಆ ಮುಗ್ಧ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ. ಅವಳು ಅರ್ಥ ಮಾಡ್ಕೋತಿಲ್ಲ ಅನ್ನೋದು ಮಾತ್ರ ನಮಗ್ ಕಾಣಿಸ್ತಾ ಇತ್ತು. ಅವಳನ್ನ ನಾವು ಅರ್ಥ ಮಾಡ್ಕೋತಿಲ್ಲ ಅಂತ ನಮಗ ಅರ್ಥನೇ ಆಗ್ಲಿಲ್ಲ. ಇವತ್ತೇನಾಗಿದೆಯೋ ಅದಕ್ಕೆ ನೀವೊಬ್ರೇ ಜವಾಬ್ದಾರಲ್ಲ, ನಾನು ಕೂಡ. ಸರಿ ಹಾಕಿದ್ರು ಅದು ನಮ್ಮಿಬ್ರಿಂದ, ತಪ್ಪಾಗಿದ್ರು ಅದು ನಮ್ಮಿಬ್ರಿಂದ. ಈಗ ಮಾತಾಡಕ್ಕೆ ಸಮಯ ಇಲ್ಲ. ನೀವು ಬನ್ನಿ, ನಾವು ನಮ್ಮ ಮಗಳನ್ನ ಹುಡುಕ್ಬೇಕು. ಬನ್ನಿ. ಕೇಳಿಸ್ತಿಲ್ವಾ ನಿಮ್ಗೆ? ನಾವು ಸ್ವೀಟಿನ ಹುಡುಕ್ಬೇಕು. ನಡೀರಿ, ನಾವು ಸ್ವೀಟಿನ ಹುಡುಕ್ಬೇಕು. ನಡೀರಿ, ಬನ್ನಿ ಬನ್ನಿ.
ನೀವು ತಾಯಂದ್ರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ? ಸಮರ್ಥ್ ಫೋನ್ ಮಾಡಿದಾನೆ. ಅವನಿಗೆ ಪಾವನಿ ವಿಷಯ ಏನು ಹೇಳಬೇಡ, ಅವನಿಗೆ ತಡ್ಕೊಳಕ್ಕಾಗೋದಿಲ್ಲ. ಅವನು ಎಷ್ಟು ಅವಳ ಜೊತೆ ಜಗಳ ಆಡ್ತಾನೋ ಅದಕ್ಕಿಂತ ಜಾಸ್ತಿ ಅವಳನ್ನ ಪ್ರೀತಿಸ್ತಾನೆ. ಅವನಿಗೆ ಹೇಳ್ಬೇಡ. ಪಾವ್ನಿ ಎಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಿದ್ವಿ, ಅವಳು ಯಾರ ಜೊತೆನೂ ಇಲ್ವಂತೆ. ನಾನ್ ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಹಿ ಸೆಡ್ ಹಿ ವಿಲ್ ಹೆಲ್ಪ್ ಅಸ್. ನಾನು ಅವ್ರಿಗೆ ಪಾವನಿ ಫೋಟೋ ಸೆಂಡ್ ಮಾಡಿದ್ದೀನಿ. ಅವರೆಲ್ಲ ಪೊಲೀಸ್ ಸ್ಟೇಷನ್ಗೂ ಅದನ್ನ ಸರ್ಕ್ಯುಲೇಟ್ ಮಾಡ್ತಾರೆ. ಅಂಡ್ ಐ ಆಮ್ ಶ್ಯೂರ್ ಪಾವನಿ ನಮಗ್ ಬೇಗ ಸಿಗ್ತಾಳೆ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಮಗಳೇ. ಪ್ಲೀಸ್ ಡೋಂಟ್ ಬಿ ಫಾರ್ಮಲ್ ಅಂಕಲ್, ಪ್ಲೀಸ್. ಒಂದ್ ವೇಳೆ ಮಗಳು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ರೆ ಅವಾಗ ಹೇಗನ್ಸತ್ತೆ ಅಂತ ಅದ್ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಒಳ್ಳೆ ತಾಯಿ ಅಲ್ದೇ ಇರ್ಬೋದು. ನನ್ ಕೆಲ್ಸದ ಕಾರಣದಿಂದಾಗಿ ನನ್ ಮಗಳಿಗೆ ಟೈಮ್ ಕೊಡಕ್ಕಾಗ್ಲಿಲ್ಲ. ಆದ್ರೆ ಯಾವ ಖುಷಿ ಮನೆಯಿಂದ ಕಾಣೆ ಆದ್ಲೋ ಆಗ ಕೆಲವೇ ಗಂಟೆಗಳಲ್ಲಿ ನಾನು ಒಂದ್ಸಲಿ ಅಲ್ಲ 1000 ಸಲ ಸತ್ತು ಬದುಕಿದ್ದೀನಿ. ಡೋಂಟ್ ವರಿ ಅಮ್ಮ, ನಮ್ಮ ಮಗಳಿಗೆ ಏನೂ ಆಗೋದಿಲ್ಲ, ಏನೂ ಆಗಲ್ಲ.